ಕೃತಕ ಬುದ್ಧಿಮತ್ತೆಯ ಓಟದಲ್ಲಿ ಇದೀಗ ಚಾಟ್ ಜಿಪಿಟಿ ಗೂಗಲ್ ಜೆಮಿನಿಯನ್ನ ನಮ್ಮ ನೆರೆಯ ಚೀನಾ ಹಿಂದಿಕ್ಕಿದೆ. ಚೀನಾ ಜಗತ್ತೇ ಬೆಚ್ಚಿ ಬೀಳುವಂತೆ ಅಚ್ಚರಿಯ ಡೀಪ್ ಸಿಕ್ ಹೆಜ್ಜೆನಿಟ್ಟಿದೆ. ಚೀನಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಐ ಸ್ಟಾರ್ಟ್ಅಪ್ ಡೀಪ್ ಸಿಕ್ ತನ್ನ ಹೊಸ R1 ಮಾದರಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಷೇರುಪೇಟೆ ವಾಲ್ ಸ್ಟ್ರೀಟ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಡೀಪ್ ಸಿಕ್ R1 ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂದ್ರೆ ಹಲವು ಟೆಕ್ ಕಂಪನಿಗಳ ಷೇರುಗಳು ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ. ಸಾಮಾನ್ಯವಾಗಿ ಎಐ ಆಧಾರಿತ ತಂತ್ರಜ್ಞಾನದ ರೇಸ್ನಲ್ಲಿ ಅಮೆರಿಕದ ಕಂಪನಿಗಳು ಬೇರೆ ಯಾವುದೇ ದೇಶಗಳಿಗಿಂತ ಬಹಳ ಮುಂದಿವೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಚೀನಾ ಈಗ ಅದನ್ನ ತಪ್ಪು ಅಂತ ಸಾಬೀತುಪಡಿಸಿದೆ. ಚೀನಾ ಹೊಸದೊಂದು ಪುಟಾಣಿ ಆ್ಯಪ್ ಡೀಪ್ ಸಿಕ್ R1 ಅನ್ನ ಪರಿಚಯಿಸಿದ್ದು. ಇದು ಮರು ಮಾರಾಟ ಮಾಡೆಲ್ ಆಗಿದೆ. ಈ ಮಾದರಿಯು ಏಕೆ ಜನಪ್ರಿಯ ಆಗ್ತಿದೆ ಅಂತ ನಾವು ನೋಡೋದಾದ್ರೆ, ಜಗತ್ತಿನಡೆ ಈಗ ಓಪನ್ ಎಐ ಸುಮಾರು 2 ವರ್ಷಗಳ ಹಿಂದೆ ಚಾಟ್ ಜಿಪಿಟಿಯನ್ನ ಪ್ರಾರಂಭಿಸಿತ್ತು. ಓಪನ್ ಎಐ ಈ ಚಾಟ್ ಜಿಪಿಟಿಯನ್ನು ಪ್ರಾರಂಭಿಸಿದಾಗ ಪ್ರಪಂಚದ ಇತರೆ ದೇಶಗಳು ಈ ರೇಸ್ನಲ್ಲಿ ಬಹಳ ಹಿಂದೆ ಬಿದ್ದಿದ್ವು. ಅದರಲ್ಲಿಯೂ ಚೀನಾ ತಂತ್ರಜ್ಞಾನದ ವಿಷಯದಲ್ಲಿ ಅಮೆರಿಕವನ್ನ ಹಿಂದಿಕ್ಕಲು ನಿರಂತರವಾಗಿ ಪ್ರಯತ್ನ ಪಡ್ತಾಲೇ ಇತ್ತು. ಚಾಟ್ ಜಿಪಿಟಿಯನ್ನ ಪ್ರಾರಂಭಿಸುವ ಸಮಯದಲ್ಲಿ ಚೀನಾ ಎಐ ರೇಸ್ನಲ್ಲಿ ದೂರವಿರಲಿಲ್ಲ. ಆದರೆ ಭಾರತದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆರಂಭಗೊಂಡಿತ್ತು. ಅಮೆರಿಕ ಬಳಿ ಚಾಟ್ ಜಿಪಿಟಿ ಇದೆ, ಚೀನಾದ ಬಳಿ ಡೀಪ್ ಸಿಕ್ ಬಂದಿದೆ. ಆದರೆ ಭಾರತ ಈ ಬಗ್ಗೆ ಹಿಂದುಳಿದಿದ್ದು, ಇಂತಹ ತಂತ್ರಜ್ಞಾನ ಭಾರತಕ್ಕೆ ಬೇಗ ಬರಬೇಕು ಅಂತ ಎಲ್ಲರೂ ಬಯಸುತ್ತಿದ್ದಾರೆ. ಚಾಟ್ ಜಿಪಿಟಿಯ ನಂತರ ಗೂಗಲ್, ಮೆಟಾ, ಅಮೆಜಾನ್ ಸಹ ಎಐ ಚಾಟ್ ಬಾಟ್ಗಳನ್ನು ಪ್ರಾರಂಭಿಸಿವೆ. ಎಐನ ಈ ಓಟದಲ್ಲಿ ಆಲಿಬಾಬಾ, ಬೈದು ಮುಂತಾದ ಚೀನಾದ ಆಟಗಾರರು $1 ಬಿಲಿಯನ್ ಖರ್ಚು ಮಾಡಲು ಪ್ರಾರಂಭಿಸಿದರು. ಆದರೆ ಚೀನಾದಿಂದ ಈ ರೇಸ್ನಲ್ಲಿ ಮುಂದೆ ಬಂದಿರುವಂತಹ ಸ್ಟಾರ್ಟ್ಅಪ್ ಡೀಪ್ ಸಿಕ್ ಬಗ್ಗೆ ಅನೇಕರು ಪ್ರಶ್ನೆ ಮಾಡುತ್ತಿದ್ದು, ಇದರ ಎಐ ಮಾದರಿಗಳಿಗಿಂತ ಈ ಡೀಪ್ ಸಿಕ್ ಹೇಗೆ ಉತ್ತಮ ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಡೀಪ್ ಸಿಕ್ R1 ಎಂಬುದು ಚೈನೀಸ್ ಸ್ಟಾರ್ಟ್ಅಪ್ ಆ್ಯಪ್. ಡೀಪ್ ಸಿಕ್ ಅಭಿವೃದ್ಧಿಪಡಿಸಿದಂತಹ ತಾರ್ಕಿಕ ಮಾದರಿಯಾಗಿದೆ. ಈ ಎಐ ಸ್ಟಾರ್ಟ್ಅಪ್ ಕೇವಲ 1 ತಿಂಗಳ ಹಿಂದೆ R1 ಅನ್ನು ಪ್ರಾರಂಭಿಸಿದೆ. ಈ ರೀಸನಿಂಗ್ ಮಾಡೆಲ್ ಹೆಚ್ಚು ವೈರಲ್ ಆಗುತ್ತಿದ್ದು, ಇದು ಆಕರ್ಷಕ ಬೆಲೆಯಲ್ಲಿ ಅಸಾಧಾರಣ ಕಾರ್ಯಕ್ಷಮತೆಯೊಂದಿಗೆ ಬರುತ್ತದೆ. ಚೀನಾ ಅಂದರೆ ನಾವು ಪ್ರತಿಯೊಬ್ಬರಿಗೂ ಗೊತ್ತು, ಯಾವುದೇ ಒಂದು ವಸ್ತುವನ್ನ ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ, ಎಷ್ಟು ಫಾಸ್ಟ್ ಆಗಿ ಕಾಪಿ ಮಾಡುತ್ತೋ ಆ ದೇಶದ ಹೆಸರು ಚೀನಾ. ಅದನ್ನೇ ಕೂಡ ಇವತ್ತು ಟೆಕ್ನಾಲಜಿಯಲ್ಲಿ ಕೂಡ ಅದನ್ನೇ ಅಡಾಪ್ಟ್ ಮಾಡಿಕೊಂಡಿದೆ. ಎಐ ಯುಗ ಬಂದಿದೆ ಅಂತ ಅರ್ಥ ಮಾಡ್ಕೊಂಡಂತಹ ಚೀನಾ ಚಾಟ್ ಬಾಟ್ಗಳನ್ನ ಮತ್ತು ಚಾಟ್ ಜಿಪಿಟಿಯ ಮತ್ತೆ ಗೂಗಲ್ ಜೆಮಿನಿಯನ್ನ ಎಲ್ಲವನ್ನ ಕಾಪಿ ಮಾಡಿಕೊಂಡು ಇವತ್ತು ಡೀಪ್ ಸಿಕ್ R1 ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಚೀನಾ ಕೇವಲ ವಸ್ತುಗಳನ್ನ ಕಾಪಿ ಮಾಡೋದ್ರಲ್ಲಿ ಬೆಳೀತಾ ಇಲ್ಲ, ಟೆಕ್ನಾಲಜಿಯನ್ನು ಕೂಡ ಕಾಪಿ ಮಾಡುವಷ್ಟು ಮಟ್ಟಿಗೆ ಬೆಳೆದಿದೆ. ಓಪನ್ ಎಐನ O1 ಪ್ರತಿ ಬೆಲೆ ಪ್ರತಿ ಮಿಲಿಯನ್ ಇನ್ಪುಟ್ ಟೋಕನ್ಗಳಿಗೆ 15 ಮತ್ತು ಪ್ರತಿ ಮಿಲಿಯನ್ ಔಟ್ಪುಟ್ ಟೋಕನ್ಗಳಿಗೆ 60 ಆಗಿರುತ್ತೆ ಡಾಲರ್ ಲೆಕ್ಕದಲ್ಲಿ. ಆದರೆ ಡೀಪ್ ಸಿಕ್ R1 ನ ಬೆಲೆ ಪ್ರತಿ ಮಿಲಿಯನ್ ಇನ್ಪುಟ್ ಟೋಕನ್ಗಳಿಗೆ ಕೇವಲ 0.55 ಅಂದ್ರೆ ಅಜಗಜಾಂತರ ವ್ಯತ್ಯಾಸ. ಪ್ರತಿ ಬಿಲಿಯನ್ ಔಟ್ಪುಟ್ ಟೋಕನ್ಗಳಿಗೆ 2.19 ಆಗಿದೆ. ಈ ಎಐ ಮಾದರಿಯನ್ನು ರಚಿಸಲು ಕೇವಲ 2 ತಿಂಗಳು ತೆಗೆದುಕೊಂಡಿದೆ ಅಂತ ಕಂಪನಿ ಹೇಳುತ್ತದೆ. ಓಪನ್ ಎಐ, ಗೂಗಲ್, ಮೈಕ್ರೋಸಾಫ್ಟ್ ತಮ್ಮ ಎಐ ಮಾದರಿಗಳನ್ನು ರಚಿಸಲು $100 ಕೋಟಿ ಮತ್ತು ವರ್ಷಗಳ ಸಮಯವನ್ನು ವ್ಯಯಿಸಿದೆ. ಆದರೆ ಡೀಪ್ ಸಿಕ್ ಕೇವಲ $6 ಮಿಲಿಯನ್ ಖರ್ಚು ಮಾಡುವ ಮೂಲಕ ಈ ಎಐ ಮಾದರಿಯನ್ನು ಸಿದ್ಧಪಡಿಸಿದೆ. ಆದರೆ ಭಾರತದಲ್ಲಿಯೂ ಕೂಡ ಇನ್ನೊಂದು ಎಐ ಮಾದರಿಯ ಅವಶ್ಯಕತೆ ಇದೆ. ಭಾರತೀಯ ವಿಜ್ಞಾನಿಗಳು ಕೂಡ ಇದರ ಮೇಲೆ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಬಹುತೇಕರಿಗೆ ಗೊತ್ತೇ ಇರಲ್ಲ ಎಐ ಅಂದ್ರೆ ಏನು ಅಂತ. ಓಪನ್ ಎಐ, ಗೂಗಲ್, ಮೈಕ್ರೋಸಾಫ್ಟ್ ಇವೆಲ್ಲ ಎಐ ಅಂದ್ರೆ ನಾವು ಸ್ಪಷ್ಟ ಒಂದೇ ವಿಚಾರ. ನೀವು ನಕಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಬೇರೆ ಎಲ್ಲೋ ಲಂಡನ್ ನಲ್ಲಿ ಇದ್ದಿರ್ತಾರೆ. ಆದ್ರೆ ಅವರಿಬ್ಬರ ಒಂದು ಫೋಟೋ ಬರುತ್ತೆ ಕುಂಭಮೇಳದಲ್ಲಿ ಇದ್ದಾರೆ ಅಂತ. ನಾನು ಇವಾಗ ಪ್ರಸ್ತುತ ಏನ್ ನಡೀತಾ ಇದೆ ಅದಕ್ಕೆ ಹೋಲಿಸ್ಕೊಂಡು ಹೇಳ್ತೀನಿ. ಕುಂಭಮೇಳದಲ್ಲಿ ಅವರಿಬ್ರು ಇರುವಂತ ಫೋಟೋ ಬರುತ್ತೆ, ಅದು ಎಐ ಜನರೇಟೆಡ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಕೇವಲ ನಾವು ಅದಕ್ಕೆ ಪ್ರಾಂಪ್ಟ್ ಕೊಟ್ರೆ ಸಾಕು, ವಿರಾಟ್ ಕೊಹ್ಲಿ ಅಂಡ್ ಅನುಷ್ಕಾ ಶರ್ಮಾ ಇನ್ ಕುಂಭಮೇಳ ಈ ರೀತಿ ಕೆಲವೊಂದು ಸೆಲೆಕ್ಟೆಡ್ ಪ್ರಾಂಪ್ಟ್ ಇರುತ್ತೆ. ಆ ಪ್ರಾಂಪ್ಟ್ ಅನ್ನ ನಾವು ಸರಿಯಾಗಿ ಬರೆದ್ರೆ ಸಂಪೂರ್ಣವಾಗಿ ಆಸ್ ಇಟ್ ಈಸ್ ಇಮೇಜ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅದು ಎಐನ ಶಕ್ತಿ. ಈ ಒಂದು ಇದರಲ್ಲಿ ಭಾರತ ಇನ್ನು ಬೆಳಿಬೇಕಾಗಿದೆ. ಐ ಥಿಂಕ್ ನಮ್ಮ ವಿಜ್ಞಾನಿಗಳು ಇದರ ಮೇಲೆ ಕೆಲಸ ಮಾಡ್ತಿದ್ದಾರೆ, ಟೆಕ್ನಾಲಜಿಸ್ಟ್ಗಳು, ಟೆಕ್ಕಿಗಳು ಇದರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಐ ಥಿಂಕ್ ಬೆಳೆಯುತ್ತೆ ನಮ್ಮ ಭಾರತ ಕೂಡ.